16,000 ಸಸಿ ಹಾಕಿದ್ನಿ. ಇವಾಗ ಮೆಣಸಿನ ಸಸಿ 16,000. 16,000 ಎರಡೆರಡು ಸಾಲ ಒಂದ್ರಾಗ 7 ಅಡಿ ದಾಯ ನಮ್ದು. ಅಡಿಕೆ ಗಿಡ 7 ಅಡಿ. ಅಡಿಕೆ ಗಿಡ 7 ಅಡಿ ದಾಯ, ಅದ್ರೊಳಗೆ 2 ಸಾಲು ಮೆಣಸಿನ ಸಸಿ ಹಾಕಿದ್ನಿ. ಒಟ್ಟು ಎಷ್ಟು ಎಕರೆ ಇದೆ ಅಣ್ಣ ಜಮೀನು? 1.25 ಎಕರೆ ಬರುತ್ತೆ. 1.25 ಎಕರೆ. ಹೌದು. 1.25 ಎಕರೆಯಲ್ಲಿ ಎಷ್ಟು ಅಡಿಕೆ ಗಿಡ ಬಿದ್ದಿದಾವೆ? 1,100 ಗಿಡ ಬಿದ್ದಿದಾವೆ. 1,100 ಗಿಡ. 1,100. ಎಷ್ಟು ವರ್ಷದವು ಅಡಿಕೆ ಗಿಡ? 1 ವರ್ಷ ಆಯ್ತು. 1 ವರ್ಷ ಆಗಿದೆ. ಈ 1 ವರ್ಷದಲ್ಲಿ ಎಷ್ಟು ಸರಿ ಬೆಳೆ ಬೆಳ್ಕೊಂಡಿರ? ಅಂತರ ಬೆಳೆ 3 ಸತಿ ಬೆಳ್ಕೊಂಡಿದ್ದೀನಿ. ಬೆಳೆ ಏನೇನ್ ಬೆಳ್ಕೊಂಡಿದ್ದಾರೆ? ಮೆಣಸಿನ ಗಿಡ ಬೆಳೆದೆ, ಮೆಕ್ಕೆಜೋಳ ಬೆಳೆದೆ, ಆಮೇಲೆ ಸೋಯಾ ಅವರೇ ಬೆಳೆದೆ. ಎಲ್ಲ ಎಷ್ಟೆಷ್ಟು ಆದಾಯ ಬಂತು? ಎಲ್ಲಾದು ಆದಾಯ ಚೆನ್ನಾಗಿ ಬಂದ್ಬಿಡ್ತು. ಮೆಣಸಿನ ಗಿಡನು ಒಳ್ಳೆ ರೇಟಿಗೆ 50 ರೂಪಾಯಿ 60 ರೂಪಾಯಿ ಕೆಜಿ ಸಿಕ್ತು. ಅದು ಒಳ್ಳೆ ದುಡ್ಡಾಯ್ತು. ಆಮೇಲೆ ಸೋಯಾ ಅವರೇನು ದುಡ್ಡಾಯ್ತು, ಮೆಕ್ಕೆಜೋಳನು ದುಡ್ಡಾಯ್ತು. ಯಾವ್ದು ಲಾಸ್ ಏನಾಗಿಲ್ಲ. ನಮಸ್ಕಾರ ಸ್ನೇಹಿತರೆ, ನಾವು ಈಗಿರುವುದು ಒಂದು ಸುಂದರವಾದ ಅಡಿಕೆ ತೋಟದಲ್ಲಿ. ಇಲ್ಲಿ ರೈತರು ಅಡಿಕೆ ಗಿಡಗಳ ನಡುವೆ ಮೆಣಸಿನ ಗಿಡವನ್ನು ಅಂತರ ಬೆಳೆಯಾಗಿ ಬೆಳೆಸುತ್ತಿದ್ದಾರೆ. ಇದು ರೈತರಿಗೆ ಹೆಚ್ಚುವರಿ ಆದಾಯ ನೀಡುವ ಉತ್ತಮ ವಿಧಾನ. ಈ ವಿಡಿಯೋದಲ್ಲಿ ನಾವು ಇದರ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಸಾಯಿನಾರಾಯಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಮಸ್ತೆ. ನಮಸ್ತೆ. ನಿಮ್ಮೂರು, ನಿಮ್ಮ ವಿಳಾಸ ಪರಿಚಯ ಮಾಡಿ. ನಮ್ಮೂರು ಸೂರ್ಯನಹಳ್ಳಿ. ಮುದ್ದಾಪುರ ಪೋಸ್ಟ್, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಹೌದಾ? ಇವಾಗ ಏನೇನು ಬೆಳೆ ಹಾಕಿದ್ರ? ಈಗ ನಾವು ಅಡಿಕೆ ಹಾಕಿದ್ವಿ. ಈಗ 1 ವರ್ಷ ಹಾಕಿದ್ದೆ. 1 ವರ್ಷ ಆಯ್ತು. 1 ವರ್ಷಕ್ಕಿಂತ ಮುಂಚೆ ಇದೇ ಮೆಣಸಿನ ಗಿಡ ಬೇಸಿಗೆ ಹಾಕಿದ್ದೆ. ಒಂದು 7,000 ಸಸಿ ಹಾಕಿದ್ದೆ. ಒಂದು 2.5 ಲಕ್ಷ ರೂಪಾಯಿ ದುಡ್ಡು ಆಯ್ತು. ಮತ್ತೆ ಅರ್ಧ ಅವರೇ ಹಾಕಿದ್ದೆ, ಅದೊಂದು 50,000 ರೂಪಾಯಿ ಆಯ್ತು. ಮತ್ತೆ ನೆಕ್ಸ್ಟ್ ಬೇಸಿಗೆ ಬೆಳೆಗೆ ಮತ್ತೆ ಮೆಕ್ಕೆಜೋಳ ಹಾಕಿದೆ, ಅದೊಂದು 50,000-60,000 ರೂಪಾಯಿ ಆಯ್ತು. ಮಧ್ಯ 3 ಸಾಲ ಹಾಕ್ತೀನಿ. ಮತ್ತೆ ಇವಾಗ ಬಂದ್ಬಿಟ್ಟು ಮೆಣಸಿನ ಗಿಡ ಹಾಕಿದ ಅಷ್ಟು ಕಾಯ್ಬಿಡ್ತೀನಿ ಸತಿ. ಇಲ್ಲ, ಈ ಅಡಿಕೆ ಗಿಡನೇ ಕಾಯ್ಬೇಕಂದ್ರೆ 5 ವರ್ಷ ತನಕ 5 ವರ್ಷ ತನಕ ಕಾಯೋ ಅಷ್ಟೊತ್ತಿಗೆ ಅದನ್ನ ಎಲ್ಲ ಇದ್ರೊಳಗ ಬೆಳ್ಕೊಂಡ್ಬಿಡ್ತೀವಿ ನಾವು. ವರ್ಷ ಒಂದ್ 2-3 ಲಕ್ಷ ರೂಪಾಯಿ 1.25 ಎಕರೆಗೆ. 1.25 ಎಕರೆ ಇನ್ನು 1 ವರ್ಷನೇ ಬೆಳೆದಾನ. 3.5 ಲಕ್ಷ ರೂಪಾಯಿ ಬೆಳೆದಾನ. 3.5 ಲಕ್ಷ ರೂಪಾಯಿ. ಇದು ಮೆಣಸಿನ ಗಿಡ ಎಷ್ಟು ವರ್ಷ ಆಯ್ತು? ಎಷ್ಟು ದಿನ ಆಯ್ತು ಅಲ್ಲ? ಮೆಣಸಿನ ಗಿಡ ಹಾಕಿ ಈಗಾಗಲೇ 1 ತಿಂಗಳಾಯ್ತು. ಏನ್ ಬಿಸಿಲು ಬಾಳ ಐತಿ. ಇಷ್ಟಕ್ಕೆಲ್ಲ ಮೊಗ್ಗು ಆಗ್ಬೇಕಾಗಿತ್ತು. ಇನ್ನೇನು ಈಗ ಒಂದ್ ಮಳೆ ಬಂದ್ರೆ ಇನ್ನೇನು ಎಲ್ಲ ಚಿಗುರು ಕಿತ್ಬಿಡದಾವ ಅಲ್ಲೇ. ನೆಕ್ಸ್ಟ್ ಈ ಮಳೆಗೆನೆ ಎಲ್ಲ ಫುಲ್ ಚಿಗುರು ಹೊಡೆದು ಎಲ್ಲ ಈಚಿ ಬಂದ್ಬಿಡ್ತಾವಲ್ಲ. ಈ 1 ತಿಂಗಳಾಗಿದೆ ಸಸಿ ಹಾಕಿ? 1 ತಿಂಗಳಾಗಿದೆ. ಅಣ್ಣ, ತಳಿ ಯಾವ್ದಣ್ಣ ಮೆಣಸಿನ ಗಿಡ? ಅಣ್ಣ, ಇದು ತಾರಕ್ ಅಂತ. ತಾರಕ್. ಎಲ್ಲಿಂದ ತಂದಿದ್ರಿ? ಇಲ್ಲಿ ಕಾತ್ರಾಳ್ ಬಳಕಟ್ಟೆ ಹತ್ರ ನರ್ಸರಿ ತಗೊಂಬಂದೆ. ಹೋದ್ ಸತಿ ಅಲ್ಲೇ ತಗೊಂಬಂದೆ. ಹೋದ್ ಸರಿ ಯಾವ ತಳಿ ಹಾಕಿದ್ರಿ? ಹೋದ್ ಸತಿ ಇದೆ ತಾರಕ್ ಹಾಕಿದ್ವಿ. ಹೌದಾ? ತಾರಕ್ ಬಹಳ ಚೆನ್ನಾಗ್ ಬಂತು. ತೂಕನ ಹಂಗ ಬಂತು. ಕರೆಕಾಯಿ ಬಹಳ ಚೆನ್ನಾಗ್. ಒಂದ್ ಕಾಯಿ ಒಂದ್ ಅರ್ಧ ಅಡಿ. ಏನ್ ರೇಟ್ ಬಿದ್ದಿತ್ತು ಸಸಿ? ಅದು ಸಸಿ 1 ರೂಪಾಯಿ 10 ಪೈಸೆ. 1 ರೂಪಾಯಿ 10 ಪೈಸೆ. ಇವಾಗ ಎಷ್ಟು ಸಾವಿರ ಬಿದ್ದಿದ? ಈಗ 16,000 ಬಿದ್ದಿದ. 16,000. ಅಣ್ಣ, ಇವಾಗ ಇಷ್ಟು ಹಾಕಿರಿ ಮೆಣಸಿನ ಸಸಿಗೆ ಎಷ್ಟು ಖರ್ಚು ಬಂದಿದೆಯಲ್ಲ? ಒಂದು ಮೆಣಸಿನ ಸಸಿಗೆ ಒಂದು 16,000 1 ರೂಪಾಯಿ ಸಸಿ ಇವಾಗ. ಆಮೇಲೆ ಕೂಲರ್ಗೆ ಒಂದು 2,000, ಹಾಕೊಂಬರ ಬಾಡಿಗೆ ಒಂದು 3,000, ಒಂದು 18,000-19,000 ಖರ್ಚಾಗತ್ತೆ. ಹೌದಾ? ಆಮೇಲೆ ಒಂದ್ ಸತಿ ಬೇಸಾಯ ಹೊಡಿಸಿದ್ನಿ, ಒಂದ್ ಸತಿ ಕಳೆ ತೆಗ್ಸಿದ್ನಿ. ಅದೊಂದು 3-4 ಸಾವಿರ ಅಷ್ಟೇ. ಒಂದು 22-23 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಮತ್ತೇನು ಇವಾಗ ಮಳೆ ಬಂದಿಟ್ಟಿಗೆ ಒಂದ್ಸತಿ ಗೊಬ್ಬರ ಹಾಕ್ಬಿಟ್ರೆ ಮುಗೀತು. ಯಾವ್ದು ಹಾಕ್ತೀರಾ ಗೊಬ್ಬರ? 10-20 ಹಾಕ್ತೀನಿ ಗೊಬ್ಬರ. ಇವಾಗ ಯಾವ್ದು ಔಷಧಿ ಹೊಡಿತಿದ್ರಲ್ಲ? ಯಾವ್ದು ಈಗ ಔಷಧಿ ಇಂಪ್ರೂವ್ಮೆಂಟಿಗೆ. ಆಮೇಲೆ ಬಿಸಿಲು ಬಾಳ ಐತಲ್ಲ, ಅದಕ್ಕೆ ಸ್ವಲ್ಪ ಎಲೆಲ್ಲ ಒಂದ್ ಸ್ವಲ್ಪ ಮುಟ್ರಗೊಂಡಿದ್ವಲ್ಲ, ಆ ಮುಟ್ರಿಗೆ ಕೊಟ್ಟಿದ್ರು. ಯಾವ್ದು? ಅಣ್ಣ, ಇವಾಗ ಮೆಣಸಿನ ಗಿಡಕ್ಕೆ ಔಷಧಿ ಹೊಡಿತಿದ್ರಲ್ಲ, ಯಾವ್ದದು ಹೆಸರೇನು? ಅದು ಬಿಲೇನ್ ಅಂತ ಹೇಳಿ. ಇಷ್ಟು 110 ರೂಪಾಯಿ ಒಂದು ಪ್ಯಾಕ್. ಅದು ಒಂದು ಕ್ಯಾನಿಗೆ ಬರುತ್ತೆ. 110 ರೂಪಾಯಿ ಒಂದು ಪ್ಯಾಕೆಟ್. ಆಮೇಲೆ ಇಂಪ್ರೂವ್ಮೆಂಟ್ ಇಂದು ಅದ್ರ ಜೊತೆಗೆ ಹಾಕ್ಯಂದು ಒಂದು ಕ್ಯಾನಿಗೆ ಹಾಕ್ಯಂದು ಹೊಡೆದ್ರೆ ಮಳೆ ಸ್ವಲ್ಪ ಲೈಟ್ ಆಗಿ ಬಂದ್ರು ಸಾಕು. ಅದಕ್ಕೆ ಹೆಂಗ ನೀರ್ ಕಟ್ತೀವ, ಅಕ್ಕಿ ಗಿಡಕ್ಕೂ ಅದಕ್ಕೂ 2 ಮೇಂಟೆನೆನ್ಸ್ ಆಗ್ತವೆ. ಗಿಡನು ಇಂಪ್ರೂವ್ಮೆಂಟ್ ಆಗಿ ಕುಚ್ಚಿಗೆ ಬಂದ್ಬಿಡ್ತವೆ. ಎಲ್ಲ ಚಿಗುರು ಗಿಡ ಬಡ್ಡೆಯಿಂದ ಚಿಗುರು ಉಟ್ಕೊಂಡ್ ಬಂದ್ಬಿಡ್ತಾವೆ. ಹೌದಾ? ಇವಾಗ ನೀರಿನ ಕ್ರಮ ಯಾವ ತರ? ನೀರು ಅಂತಂದ್ರೆ ಇವಾಗ ಒಂದ್ಸತಿ ನಾನು ಈಗ ಸಾಲ್ ನೀರ್ ಬಿಡ್ತಾ ಇದೀನಿ. ಈಗ ಒಂದ್ಸತಿ ಬಿಟ್ರೆ ಮತ್ತೆ ಒಂದು 1 ವಾರ ತಗನೇ ಬಿಡಲ್ಲ. ಅದು ಹಸಿ ಇನ್ನ ಹಂಗಿರುತ್ತೆ. ಮತ್ತೆ ಅದ್ರಾಗ ಡ್ರಿಪ್ಪಿಗೂ ಬಿಡಕ್ ಹೋಗಿಲ್ಲ. ಹಂಗೆ ಸಾಲ್ ನೀರ್ ಕಟ್ತೀನಿ. 1 ವಾರಕ್ಕೆ ಒಂದ್ಸತಿ ಕಟ್ಟಿದ್ರೆ ಮುಗ್ದೋಯ್ತು. ಈಗ ಅಡಿಕೆ ಗಿಡಕ್ಕೆ ಏನ್ ಡ್ರಿಪ್ ಬಿಡಲ್ಲ? ಇಲ್ಲ, ಈಗ ಬಿಡ್ತಿಲ್ಲ. ನಾನು ಏನು ಬಿಡ್ತಿಲ್ಲ ಇವಾಗ. ಬರೀ ಏನ್ ಸಾಲ್ ನೀರು ಒಂದು ಕಟ್ತೀನಿ. ಸಾಲ್ ನೀರ್ ಕಟ್ಟಿದ್ರೆ ಆ ಕಡೆ ಈ ಕಡೆ ನೀರ್ ಹರಿದ್ರೆ ಆ ಅಡಿಕೆ ಗಿಡಕ್ಕೂ 2ಕ್ಕೂ ಅಡ್ಜಸ್ಟ್ ಆಗ್ಬಿಡ್ತಾವ. ಅಣ್ಣ, ಇನ್ನು ಎಷ್ಟು ದಿನಕ್ಕೆ ಬರ್ತಾನ ಮೆಣಸಿ ಗಿಡ? ಅಣ್ಣ, ಇನ್ನೊಂದು 1.5 ತಿಂಗಳು ಬೇಕು.
ಇನ್ನು ಒಂದೂವರೆ ತಿಂಗಳು ಇನ್ನು ಒಂದೂವರೆ ತಿಂಗಳಿಗೆ ಬಂದ್ಬಿಡುತ್ತೆ. 1.5 ತಿಂಗಳು ಬಂದ್ಬಿಡ್ತದೆ. ಎಷ್ಟು ಬೀಡ್ ಬಿಡಿಸ್ಕೊಂತೀರಾ? 3 ಬೀಡ್ ಬರುತ್ತೆ ಅದು. 3 ಬೀಡ್. 3 ಬೀಡ್ ಬರುತ್ತೆ. ಹೋದ್ ಸರಿ ಎಲ್ಲ ಬೆಳೆ ಎಲ್ಲ ಚೆನ್ನಾಗಿ ಹೋದ್ ಸತಿ 3 ಬೀಡಿಗೆ ಹ್ಮ್. ಸರ್ತಿಗೆ ಒಂದು 75-80 ಸಾವಿರ ರೂಪಾಯಿ ಆಗೋದು. ಹ್ಮ್. 3 ಬೀಡು ಮಾರಿದ್ದೆ. ಹ್ಮ್. ಅಲ್ಲಿಗೆ ಒಂದು 824 2.5 ಲಕ್ಷ ರೂಪಾಯಿ ಆಯ್ತು. ಏನು ಖರ್ಚು ಕಮ್ಮಿ. ಇಲ್ಲೇ ಬಂದು ಇಲ್ಲೇ ತಗೊಂಡ್ ಹೋಗ್ತಾರೆ ತೂಕ ಮಾಡ್ಕೊಂಡು. ಏನು ಕೂಲರ್ದ ಒಂದ್ ಸ್ವಲ್ಪ ಬಿಟ್ರೆ ಒಂದು 25 ಸಾವಿರ ಕೂಲರ್ ಹೋಗ್ತದೆ. ಇನ್ನು 2,10,000 ರೂಪಾಯಿ ಉಳಿದು ಕ್ಯಾಶ್. ಬರೀ 6 ಸಾವಿರ ಸಸಿಗೆ. ಎಲ್ಲ ಎಲ್ಲಿ ತಗೊಂಡ್ ಹೋಗ್ತೀರಾ? ಇಲ್ಲ, ಬೆನ್ನೂರು ಸರ್ಕಲ್ ತಗೊಂಡ್ ಹೋಗ್ತಾರೆ. ಅವರೇ ಬರ್ತಾರೆ. ಅವರೇ ಇಲ್ಲಿಗೆ ಬರ್ತಾರೆ? ಅವರೇ ಇಲ್ಲಿಗೆ ಖರೀದಾರ ಇಲ್ಲಿಗೆ ಬಂದು ತೂಕ ಮಾಡ್ಕೊಂಡು ಇಲ್ಲೇ ಕ್ಯಾಶ್ ಇಲ್ಲೇ ಇದೆ. ಇಲ್ಲೇ ಇದೆ. ನಾವೇನು ಇಲ್ಲಿಗೆ ಹೋಗಂಗಿಲ್ಲ. ಅವರೇ ಇಲ್ಲೇ ತೂಕ ಹಾಕ್ಬಿಟ್ಟು ದುಡ್ಡು ಕೊಟ್ಟು ಹೋಗ್ತಾರೆ. ಈ ಹೊಸ್ತ ಮಾಡೋರಿಗೆ ಇವಾಗ ಅಡಿಕೆ ಗಿಡನೇ 5 ವರ್ಷ ತನಕ ಕಾಯಬೇಕು. ಅದ್ರ ಮಧ್ಯೆ ಅಂತರ ಬೆಳೆ ಅದ್ರ ಮಧ್ಯೆ ಈಗ ಮೆಣಸಿನ ಗಿಡ ಹಾಕಿದ್ವಾ, ಮೆಣಸಿನ ಗಿಡನು ಹಾಕಿದ್ರು ಒಳ್ಳೆ ದುಡ್ಡು ಐತೆ. ಆಮೇಲೆ ನಡ ಮಧ್ಯೆ ಒಂದು ಅವರೇ ಸಾಲ ಹಾಕಿದ್ರು ಚೆನ್ನಾಗೈತೆ. ಸಿಂಗಲ್ ಅವರೇ ಸಾಲು ಅಂದ್ರೆ ಅದು ಹೈಬ್ರಿಡ್ ಅಲ್ಲ, ಅದು ಜವಾರಿ ಹಾಕ್ಬೇಕು. ಮಣಿಯವ್ರ ಅಂತ ಬರ್ತತೆ. ಅದನ್ನ ಹಾಕಿಬಿಟ್ರೆ ಒಂದ್ ಸಾಲ ಹಾಕಿದ್ರೆ ಆ ಪೂರ್ತಿ 7 ಅಡಿ ದಾಯಕ್ಕೂ ಅಡಿಕೆ ಮುಡ್ತದೆ. ಅಡಿಕೆ ಅಂದು ಒಳ್ಳೆ ಕಾಯಿನೂ ಬರ್ತತೆ. ಆಮೇಲೆ ಇದು ಅಡಿಕೆ ಗಿಡಕ್ಕೆ ಒಳ್ಳೆ ಸತು ಅದು. ಇವಾಗ ಮೆಣಸಿನ ಗಿಡ ಹಾಕಿರಲ್ಲ, ಇನ್ನೇನ್ ಸರಿ ಅದೇ ಬೆಳೆ ಹಾಕಿದ್ರಿ, ಇವಾಗ ಈ ಸರಿ ಏನು ಅದೇ ಬೆಳೆ ಹಾಕಿರಿ, ಏನು ಚೇಂಜ್ ಮಾಡೋದು ಬೇಕಾ? ಅದೇ ಚೇಂಜ್ ಮಾಡ್ತಿದ್ದೆ ಈ ಸತಿ. ಯಾಕಂದ್ರೆ ಬಹಳ ಜನ ನೀರ್ಗಳು ಬೇರೆ ಕಮ್ಮಿ ಅಂತ ಹೇಳ್ತಿದಾರೆ. ಹಂಗಾರೆ ಬೆಳೆ ಕಮ್ಮಿ ಆಗ್ತತೇನೋ, ರೇಟ್ ಆಗ್ಬೋದೇನೋ ಇನ್ನೊಂದ್ ಸ್ವಲ್ಪ ಜಾಸ್ತಿ ಅಂತೇಳಿ ಅದೇ ಬೆಳೆ ಹಾಕಿದ್ನಿ. ಇದೇ ಬೆಳೆ ಹಾಕಿದ್ನಿ. ನೋಡೋಣ, ಸಾಕು. ಮಿನಿಮಮ್ ನಮ್ಗೆ ಒಂದು 25 ಸಿಕ್ಕರೆ ಲಾಸ್ ಅಂತೂ ಆಗಲ್ಲ. ಇದನ್ನು 25 ಸಿಕ್ಕರೆ ಒಂದು 2-3 ಲಕ್ಷ ರೂಪಾಯಿ ದುಡ್ಡು ಆಗ್ತದೆ. ಅಡಿಕೆ ಗಿಡ ಎಷ್ಟು ಒಂದ್ ವರ್ಷದವಲ್ಲ? 1 ವರ್ಷ. ಇನ್ನು ಹೋದ ವರ್ಷ ಹಾಕಿದ್ ನಾನು. ಎಲ್ಲಿಂದ ತಂದಿರಣ್ಣ ಸಸಿ? ಅಣ್ಣ ಬೆನ್ನೂರು ಸಂಘ ಬೀರವರದ ಹತ್ರ. ಬೀರವರದ ತಮ್ಮಂತೆ ಕೃತಿಕಾ ನರ್ಸರಿ ಅಂತ ಐತೆ. ಕೃತಿಕಾ ನರ್ಸರಿ ಚೆನ್ನಾಗ್ ಕೊಡ್ತಾನೆ ಪಾಪ. ಎಲ್ಲ ಹಂಗೆಲ್ಲ ಅವು ಇವು ಬೀಜ ತಂದು ಮಾಡಲ್ಲ, ಹೇಳಿದ್ ಬೀಜನೇ ಮಾಡ್ತಾನೆ. ನಾನು ಹೋದ್ ಸತಿನೂ ಅದೇ ಬೀಜ ಹೇಳಿದ್ದೆ, ಈ ಸತಿನೂ ಅದೇ ಬೀಜ ಸಾರಕ್ಕೆ ಹೇಳಿದ್ನ, ಅದೇ ಬೀಜನೇ ಮಾಡಿದ್ದ ಪಾಪ. ಅದೇ ಬೀಜನೇ ಕೊಡೋದ. ಎಷ್ಟಕ್ಕೊಂದ್ ಸಸಿ ತಂದಿದ್ರಿ? ₹1 ಒಂದ್ ಸಸಿ. ಒಂದು ಸ್ವಲ್ಪ ಡಿಮ್ಯಾಂಡ್ ಇದ್ದ ಒಂದು 10% ಜಾಸ್ತಿ ಮಾಡ್ತಾರೆ. ನಮಗೇನಿಲ್ಲ, ಮಾಮೂಲಿ ₹1 ಕೊಟ್ಟಿದ್ದಾನೆ. ಅಲ್ಲ, ಈ ಅಡಿಕೆ ಸಸಿ ತಂದಿದ್ರಲ್ಲ, ಎಲ್ಲಿಂದ ತಂದಿದ್ರಿ ಅಡಿಕೆ ಸಸಿ? ಅಣ್ಣ ಇಲ್ಲಿ ಜಾನ್ಕೊಂಡದ ಹತ್ರ ತಮ್ಮ ಇದೆ. ₹23 ಒಂದು ಸಸಿ ಆವಾಗ. ಈ ವರ್ಷ ಬಹಳ ಡಿಮ್ಯಾಂಡ್ ಆಗ್ಬಿಡತ್ತೆ. 80, 70, 100 ತಕೊಂಡ್ ಹೋಗ್ತೈತೆ. ಇವಾಗ ಇವು ಒಂದ್ ವರ್ಷದವ? ಒಂದ್ ವರ್ಷದವ. ಎಷ್ಟು ಸಸಿ ಇದಾವಣ ಇವು? 1100 ಇದಾವಣ. 1100. ನೀವೇ ಬೀಜ ಆಯ್ಕೆ ಮಾಡಿಲ್ಲ, ಡೈರೆಕ್ಟ್ ಪಾಕೆಟ್ ತಂದು ಹಾಕಿ? ಇಲ್ಲ, ಡೈರೆಕ್ಟ್ ಪಾಕೆಟ್ ತಂದ. ಆ ಪಾಕೆಟ್ ಸಸಿ ಎಷ್ಟು ವರ್ಷ ತಾವು? ಅವು 1 ವರ್ಷ ಆಗಿತ್ತು ಅಣ್ಣ. 1 ವರ್ಷ. ಇವಾಗ ನೀವ್ ಹಾಕಿ 1 ವರ್ಷ ಆಗಿದೆ. ಇವಾಗ ಅಡಿಕೆ ಸಸಿಗೆ ಏನಾದ್ರು ಗೊಬ್ಬರ ಕೊಟ್ಟಿದ್ದಾರೆ? ಆ ಗೊಬ್ಬರ ಏನಿಲ್ಲ, ಮನೆದ ಗೊಬ್ಬರ ಇತ್ತು. ಮನೆದ ಕೊಟ್ಟಿಗೆ ಗೊಬ್ಬರ ಒಂದ್ ಪುಟ್ಟಿ ಹಾಕಿದ್ದೆ. ಇನ್ನು ಯಾವ ಗೊಬ್ಬರನು ಹಾಕಿಲ್ಲ. ಒಟ್ಟು ಬೆಳೆ ಬೆಳಕಂತೀರ ಅಡಿಕೆ? ಮಧ್ಯ ಆರಾಮಾಗಿ ಬೆಳೆಗೆ ಏನ್ ತೊಂದ್ರೆ ಇಲ್ಲ, ಯಾವ್ದೇ ತರ ತೊಂದ್ರೆ ಇಲ್ಲ. ಏನ್ ಮೆಕ್ಕೆಜೋಳ ಹಾಕಬಾರ್ದು ಅಷ್ಟೇ. ಇದು ಅಡಿಕೆ ಗಿಡದ ಮೆಕ್ಕೆಜೋಳ ಹಾಕ್ಬಾರ್ದು. ಯಾಕೆ ಹಾಕ್ಬಾರ್ದು? ಗಾಳಿ ಆಡಲ್ಲ ಅದಕ್ಕೆ. ಅಡಿಕೆ ಗಿಡಕ್ಕೆ ಗಾಳಿ ಆಡಲ್ಲ. ಗಿಡ ಸಣ್ಣವಿರ್ತಾವ. ಮೆಕ್ಕೆಜೋಳ ಹೈಟ್ ಬೆಳೆದಿರ್ತೈತೆ 10-12 ಅಡಿ. ಅವಾಗ ಗಾಳಿ ಆಡಲ್ಲ. ಅವು ಒಂಥರ ಕುಸಿ ಬಿದ್ದು ಬಿಡ್ತಾವೆ. ಸಣ್ಣದಲ್ಲ, ದೊಡ್ಡ. ಈಗ 2 ವರ್ಷ 3 ವರ್ಷದ ಅಡಿಕೆ ಗಿಡಕ್ಕೆ ಮೆಕ್ಕೆಜೋಳ ಹಾಕಿ ನಡೀತತೆ. ಈ ಸಣ್ಣ ಗಿಡ 1 ವರ್ಷದ ಗಿಡಕ್ಕೆ ಐತಲ್ಲ ಅಡಿಕೆ, ಇದು ಮೆಕ್ಕೆಜೋಳ ಹಾಕ್ಬಾರ್ದು. ನನಗೆ ಗೊತ್ತಿದ್ದಂಗೆ ಹಾಕಿದ್ರೆ ಅಂತ ಒಂದು ಬರಲ್ಲ. ಇವಾಗ ಅಣ್ಣ ಇದು ಮೆಣಸಿನ ಗಿಡ ಹಾಕಿರಲ್ಲ, ಕ್ಲೋಸ್ ಆಗುತ್ತೆ ಎಷ್ಟು ತಿಂಗಳು ಆಗ್ಬೇಕು ಅಣ್ಣ? ಕ್ಲೋಸ್ ಏನಿಲ್ಲ, ಅದು ಈಗ 1.5 ತಿಂಗಳಿಗೆ ಸ್ಟಾರ್ಟ್ ಆಗ್ತತ. ಅತ್ಲಾಗ 1.5 ತಿಂಗಳು ಅಷ್ಟೇ. 3 ತಿಂಗಳು ಬೆಳೆ. 3 ತಿಂಗಳು ಬೆಳೆ. ಇವಾಗ ಮತ್ತೆ ನೆಕ್ಸ್ಟ್ ಇದಾಗ್ತಲ್ಲ ಏನ್ ಹಾಕ್ಬೇಕಂತ ಇದ್ರೆ? ಇದಾಗ್ತಿಲ್ಲ ನೋಡೋಣ. ಸೋಯಾ ಅವರೇ ಹಾಕ್ಬೇಕಂತ ಇದೀನಿ. ಅದೇ ಚೆನ್ನಾಗಿ. ಈಗ ಅದು ಅಡಿಕೆ ಗಿಡಕ್ಕೂ ಗೊಬ್ಬರ ಆಗ್ತದೆ. ಒಟ್ಟು ಏನು ಖಾಲಿ ಜಾಗ ಬಿಡಂಗಿಲ್ಲ. ಒಂದಾಗ್ತಲ್ಲ ಒಂದ್ ನೆಕ್ಸ್ಟ್ ಬೆಳೀತಾ ಇರೋ ಮೆಣಸಿನ ಗಿಡ ಮುಗಿತಾ ರೋಡ್ ಹೊಡಿಸ್ಬಿಟ್ಟು 2 ಮಕ್ಕ ಮತ್ತೆ ಹಂಗೆ ಸೋಯಾ ಅವರೇ ಹಾಕ್ಬೇಕು. ಇವ ಬೇಸಿಗೆ ಟೈಮ್ ಅಲ್ಲ, ನೀರ್ ಎಲ್ಲಾರು ಕಮ್ಮಿ ಆಗ್ಯದಾವ, ನೀವು ಒಳ್ಳೆ ನೀರ್ ಕಟ್ತಿದ್ರ? ನೀರ್ ನಾನ್ ಚೆನ್ನಾಗ್ ಹೊಡಿತೈತಿ ಈ ಸತಿ. ಮತ್ತೆ ಹಂಗಾಗಿ ಕಟ್ತಾ ಇದೀನಿ ಅಷ್ಟೇ. ಎಷ್ಟು ಬೋರ್ ಇದಾವಣ? ನನ್ನ 2 ಇದಾವೆ. 2 ಇದಾವ. ಚೆನ್ನಾಗ್ ನೀರೇ ಚೆನ್ನಾಗ್. ಎಷ್ಟು ಅಡಿ ಬಿದ್ದಿದಾವ ನೀರು? ಒಂದು ಅದು 320 ಅಡಿ ಬಿದ್ದಿತ್ತು ಕೆಳಗಿಂದ. ಇದು 290 ಅಡಿ ಬಿದ್ದಿತ್ತು. 290 ಅಡಿ. ಯಾವ ಕಮ್ಮಿ ಆಗಿಲ್ಲ ನೀರಿನ. ಅಂದ್ರೆ ಕರೆಂಟ್ ಹೋಗೋವರೆಗೂ ಒಂದೇ ಒಂದೇ ಸಂಪ.
ಮತ್ತೆ ಇದು ಡ್ರಿಪ್ಗೆ ಏನ್ ಬಿಡಲ್ಲ ಅಡಿಕೆ ಇಲ್ಲ, ಡ್ರಿಪ್ drip ಮಾಡಿದ್ರ ಇದು ಮಾಡಿದ್ ಡ್ರಿಪ್ ಬಿಟ್ಟಿಲ್ಲ, ಅದಕ್ಕೇನ್ ಬಿಟ್ಟಿಲ್ಲ. ಹಿಂಗೆ ಸಾಲ್ ನೀರ್ ಕಟ್ತಾ ಇದೀನ, ಹ್ಮ್. ಅವೇ ಹಸಿ ಸುತ್ತ ಹಸಿರ್ತಾತ ಅಂತ ಹೇಳಿ ಏನು ಕಟ್ಟಕ್ ಹೋಗಿಲ್ಲ. ಈಗ ಅಡಿಕೆ ಗಿಡಕ್ಕೆ ನೆಕ್ಸ್ಟ್ ಏನಾದ್ರು ಗೊಬ್ಬರ ಹಾಕ್ಬೇಕಂತ ಇದೀರಾ? ಇಲ್ಲ, ಇವಾಗ ಏನ್ ಗೊಬ್ಬರ ಹಾಕಲ್ಲ, ಅವ್ ಇನ್ನೊಂದ್ ವರ್ಷ ತನಕ ಯಾಕೆ ಗೊಬ್ಬರ ಹಾಕಲ್ಲ, ಹಂಗೆ ಬರ್ಬೇಕು ಅವ. ಆಮೇಲೆ ಮುಂದಿನ ವರ್ಷಕ್ಕೆ ಬೇಕಾದ್ರೆ ಮುಂದಿನ ವರ್ಷಕ್ಕೆ ಗೊಬ್ಬರ ಹಾಕಲ್ಲ. ಈ ರೀತಿಯ ಅಡಿಕೆ ತೋಟದಲ್ಲಿ ಮೆಣಸಿನ ಅಂತರ ಬೆಳೆ ರೈತರಿಗೆ ಉತ್ತಮ ಆದಾಯ ನೀಡುವ ಮಾದರಿ ಕೃಷಿ. ನೀವು ಕೂಡ ಇದನ್ನು ಪ್ರಯತ್ನಿಸಬಹುದು. ಇಂಥ ಇನ್ನಷ್ಟು ಕೃಷಿ ಮಾಹಿತಿಗಾಗಿ ನಮ್ಮ ಚಾನಲ್ ಫಾಲೋ ಮಾಡಿ.